ಓಂ ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ, ಧೃತಿ ಡಿವೋಷನಲ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ. ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬ ಸಮೀಪ ಬರ್ತಾ ಇದೆ. ಅದಕ್ಕಾಗಿ ಯಾವ ದಿನ ಆಚರಿಸಬೇಕು ಅನ್ನುವಂಥ ಗೊಂದಲ ಪ್ರತಿಯೊಬ್ಬರಲ್ಲೂ ಇದ್ದೇ ಇರುತ್ತೆ. ಕೆಲವು ಕ್ಯಾಲೆಂಡರ್ಗಳಲ್ಲಿ ಆಗಸ್ಟ್ 21ರಂದು ತೋರಿಸಿದರೆ, ಇನ್ನೂ ಕೆಲವು ಪಂಚಾಂಗಗಳು ಹಾಗೂ ವೆಬ್ಸೈಟ್ಗಳಲ್ಲಿ ಆಗಸ್ಟ್ 28 ಅಂತ ತೋರಿಸ್ತಾ ಇದೆ. ಹಾಗಾದರೆ ನಿಜವಾಗಿ ನಾವು ಯಾವ ದಿನ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಬೇಕು, ಶಾಸ್ತ್ರದ ಪ್ರಕಾರ ಯಾವ ದಿನ ಪೂಜೆ ನಾವು ಮಾಡಿದರೆ ಅತ್ಯುತ್ತಮ ಫಲ ನಮಗೆ ಸಿಗುತ್ತದೆ, ಹಬ್ಬದ ದಿನ ನಮಗೆ ಪೂಜೆ ಮಾಡಲು ಸಾಧ್ಯವಾಗದಿದ್ದರೆ ಬೇರೆ ಯಾವ ದಿನ ನಾವು ವ್ರತನ ಮಾಡಬೇಕು ಅನ್ನೋ ಎಲ್ಲ ಪ್ರಶ್ನೆಗಳಿಗೆ ಶಾಸ್ತ್ರ ಮತ್ತು ಪಂಚಾಂಗ ಮತ್ತು ಸಂಪ್ರದಾಯದ ಆಧಾರದ ಮೇಲೆ ಇವತ್ತಿನ ವಿಡಿಯೋದಲ್ಲಿ ನಾನು ಸಂಪೂರ್ಣವಾದಂತಹ ಮಾಹಿತಿಯನ್ನು ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಮೊದಲಿಗೆ ನಾವು ವರಮಹಾಲಕ್ಷ್ಮಿ ವ್ರತದ ಮಹತ್ವವನ್ನು ತಿಳಿದುಕೊಳ್ಳೋಣ. ಮಹಾಲಕ್ಷ್ಮೀ ದೇವಿಯ ಅನುಗ್ರಹ ಪಡೆಯಲು ಆಚರಿಸುವಂತಹ ಅತ್ಯಂತ ಪವಿತ್ರ ವ್ರತಗಳಲ್ಲಿ ಹಾಗೆ ವರಮಹಾಲಕ್ಷ್ಮಿ ವ್ರತವು ಒಂದು. ವರ ಎಂದರೆ ವರವನ್ನು ನೀಡುವಳು. ಭಕ್ತಿಯಿಂದ ನಾವು ಈ ವ್ರತವನ್ನು ಆಚರಿಸಿದವರಿಗೆ ಐಶ್ವರ್ಯ, ಆರೋಗ್ಯ, ಕುಟುಂಬದ ಸುಖ, ಸಂತಾನ ಭಾಗ್ಯ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯೋಗದಲ್ಲಿ ಯಶಸ್ಸು ಹಾಗೂ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಆದ್ದರಿಂದ ಪ್ರತಿ ವರ್ಷ ಲಕ್ಷಾಂತರ ಮಹಿಳೆಯರು ಈ ವ್ರತವನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸುತ್ತಿದ್ದಾರೆ. ಹೀಗೆ ಗೊಂದಲಕ್ಕೆ ಕಾರಣವಾದಂಥ ದಿನಾಂಕಗಳ ಬಗ್ಗೆ ನೋಡೋಣ. ಕೆಲವರು ಆಗಸ್ಟ್ 21ರಂದು ವ್ರತ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಮತ್ತೊಂದು ವೇಳೆ 28ರಂದು ಆಚರಿಸಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಈ ಎರಡು ದಿನಾಂಕಗಳಲ್ಲಿ ಯಾವ ದಿನಾಂಕ ಸರಿಯಾದ ದಿನಾಂಕ ಅಂತ ನೋಡೋದಾದರೆ, ಮೊದಲು ಶ್ರಾವಣ ಮಾಸದ ಆರಂಭ ಹಾಗೆ ಅಮಾವಾಸ್ಯೆ ಮತ್ತು ಪೌರ್ಣಿಮೆಯ ದಿನಾಂಕವನ್ನು ನೋಡೋಣ ಸ್ನೇಹಿತರೆ. ಭೀಮನ ಅಮಾವಾಸ್ಯೆ ಅಥವಾ ಶ್ರಾವಣ ಅಮಾವಾಸ್ಯೆ ಆಗಸ್ಟ್ 12 ಬುಧವಾರ ದಿವಸ ಬಂದಿದೆ. ಅಮಾವಾಸ್ಯೆ ನಂತರ ದಿನವಾದ ಆಗಸ್ಟ್ 13 ಗುರುವಾರದಿಂದ ಶ್ರಾವಣ ಮಾಸ ನಮಗೆ ಆರಂಭವಾಗುತ್ತದೆ. ಆದ್ದರಿಂದ ಶ್ರಾವಣ ಮಾಸದ ಮೊದಲ ಶುಕ್ರವಾರ ಆಗಸ್ಟ್ 14ರಂದ ಬರ್ತದೆ. ಇದಾದ ನಂತರ ಶ್ರಾವಣ ಮಾಸದ ಎರಡನೇ ಶುಕ್ರವಾರ ಆಗಸ್ಟ್ 21ರಂದು ಬರ್ತದೆ. ಇದೇ ವೇಳೆ ಶ್ರಾವಣ ಪೌರ್ಣಿಮೆ ಅಥವಾ ರಕ್ಷಾಬಂಧನ ಆಗಸ್ಟ್ 27 ಗುರುವಾರ ದಿವಸ ಬಂದಿದೆ. ಅಂದರೆ ಪೌರ್ಣಿಮೆಗೆ ಮುಂಚೆನೇ ಬರುವ ಎರಡನೇ ಶುಕ್ರವಾರವೇ ಆಗಸ್ಟ್ 21 ಆಗಿದೆ. ಶಾಸ್ತ್ರಗಳಲ್ಲಿ ಸ್ಪಷ್ಟವಾಗಿ ಶ್ರಾವಣ ಮಾಸದ ಪೌರ್ಣಿಮೆಗೆ ಮುಂಚೆ ಬರುವ ಎರಡನೇ ಶುಕ್ರವಾರದಂಥ ವರಮಹಾಲಕ್ಷ್ಮಿ ವ್ರತವನ್ನು ನಾವು ಆಚರಿಸಬೇಕು. ಆದ್ದರಿಂದ ಶಾಸ್ತ್ರದ ಆಧಾರದ ಮೇಲೆ ನಾವು ವರಮಹಾಲಕ್ಷ್ಮಿ ವ್ರತವನ್ನು ಆಗಸ್ಟ್ 21 ಶುಕ್ರವಾರದಿಂದ ಆಚರಿಸುವುದು ಶ್ರೇಷ್ಠ ಆಗೈತಿ. ಆದರೆ ಕೆಲವೇ ಪಂಚಾಂಗಗಳಲ್ಲಿ ಆಗಸ್ಟ್ 28ರ ದಿನಾಂಕವು ಕಾಣಿಸುವುದರಿಂದ ಬಹಳಷ್ಟು ಜನ ಗೊಂದಲಕ್ಕೊಳಗಾಗಿದ್ದಾರೆ. ಪ್ರಾದೇಶಿಕ ಸಂಪ್ರದಾಯ ಮತ್ತು ಪಂಚಾಂಗ ಪದ್ಧತಿಗಳ ಪ್ರಕಾರ ಈ ರೀತಿ ವ್ಯತ್ಯಾಸ ಕಂಡು ಬರಬಹುದು. ಆದರೆ ಕರ್ನಾಟಕದಲ್ಲಿ ಬಹುತೇಕ ಜನರು ಅನುಸರಿಸುವ ಸಂಪ್ರದಾಯ ಹಾಗೂ ಶಾಸ್ತ್ರದ ಪ್ರಕಾರ ನಾವು ಆಗಸ್ಟ್ 21ರ ದಿನವೇ ವರಮಹಾಲಕ್ಷ್ಮಿ ವ್ರತನ ಹೆಚ್ಚು ಪ್ರಾಮುಖ್ಯತೆ ನೀಡಲಾಗಿದೆ. ಆಗಸ್ಟ್ 21ರಂದು ಪೂಜೆ ಮಾಡಲು ಸಾಧ್ಯವಾಗುವುದಿಲ್ಲ ಅಂತ ಕೆಲವೊಬ್ಬರು ಕೇಳ್ತಾ ಇದ್ದಾರೆ. ಆಗ ಏನು ಮಾಡಬೇಕು ಎಂಬ ಪ್ರಶ್ನೆಗೆ ಅನೇಕ ಭಕ್ತರು ಇರುತ್ತದೆ. ಕೆಲಸದ ಕಾರಣ ಅಥವಾ ಪ್ರಯಾಣ, ಆರೋಗ್ಯದ ಸಮಸ್ಯೆ ಅಥವಾ ಬೇರೆ ಕುಟುಂಬದ ಕಾರಣಗಳಿಂದ ಹಬ್ಬದ ದಿನ ಪೂಜೆ ಮಾಡಲು ನಮಗೆ ಸಾಧ್ಯವಾಗದೇ ಇರಬಹುದು. ಅಂಥವರು ನಿರಾಶರಾಗಬೇಕಾಗಿಲ್ಲ. ಯಾಕೆಂದರೆ ಶ್ರಾವಣ ಮಾಸದಲ್ಲಿ ಬರುವಂತಹ ಯಾವುದೇ ಶುಕ್ರವಾರದಂದು ನಾವು ಮಹಾಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜಿಸಿದ್ರೆ ದೇವಿಯ ಅನುಗ್ರಹ ಸಿಕ್ಕೇ ಸಿಗುತ್ತೆ. ಮೊದಲೇ ಬೇಕಾಗಿರುವುದು ಭಕ್ತಿ ಮತ್ತು ಶ್ರದ್ಧೆ. ಆದ್ದರಿಂದ ಆಗಸ್ಟ್ 21ರಂದು ನಮಗೆ ಸಾಧ್ಯವಾಗದಿದ್ದರೆ ಆಗಸ್ಟ್ 28ರಂದು ಸಹಿತ ನಾವು ಈ ವ್ರತವನ್ನು ಆಚರಿಸಬಹುದು. ಅದು ನಮಗೆ ಸಾಧ್ಯವಾಗಲಿಲ್ಲ ಅಂತ ಅಂದರೆ ಶ್ರಾವಣ ಮಾಸದ ನಂತರದ ಶುಕ್ರವಾರದಲ್ಲಿ ನಿಮ್ಮ ಭಕ್ತಿಗೆ ತಕ್ಕಂತೆ ಲಕ್ಷ್ಮೀ ಪೂಜೆಯನ್ನು ಮಾಡುವುದು ಮತ್ತು ಭಗವಂತನಿಗೆ ಮುಖ್ಯವಾದದ್ದು ನಮ್ಮ ನಿಷ್ಕಪಟ ಭಕ್ತಿ, ಶುದ್ಧ ಮನಸ್ಸು ಮತ್ತು ನಂಬಿಕೆ. ವ್ರತ ಮಾಡುವಾಗ ಸಾಧ್ಯವಾದಷ್ಟು ಬೆಳಿಗ್ಗೆ ಮನೆಯನ್ನು ಸ್ವಚ್ಛಗೊಳಿಸಬೇಕು. ಪೂಜಾ ಸ್ಥಳವನ್ನು ಅಲಂಕರಿಸಬೇಕು. ಮಹಾಲಕ್ಷ್ಮೀ ದೇವಿಯ ಚಿತ್ರ ಅಥವಾ ಕಲಶವನ್ನು ಪ್ರತಿಷ್ಠಾಪಿಸಿ ಅರಿಶಿನ, ಕುಂಕುಮ, ಹೂವು, ಹಣ್ಣು, ತೆಂಗಿನಕಾಯಿ, ತಾಂಬೂಲ, ನೈವೇದ್ಯ ಹಾಗೂ ದೀಪದೊಂದಿಗೆ ಪೂಜೆ ಮಾಡುವುದು ಶುಭಕರ. ಲಕ್ಷ್ಮೀ ಅಷ್ಟೋತ್ತರ ಶತನಾಮಾವಳಿ, ಶ್ರೀ ಸೂಕ್ತ, ಕನಕದಾರ ಸ್ತೋತ್ರ ಅಥವಾ ಮಹಾಲಕ್ಷ್ಮಿ ಅಷ್ಟಕವನ್ನು ಅವತ್ತಿನ ದಿವಸ ನಾವು ಪಠಿಸಿದರೆ ಇನ್ನಷ್ಟು ಪುಣ್ಯಫಲ ದೊರೆಯುತ್ತದೆ. ವರಮಹಾಲಕ್ಷ್ಮಿ ವ್ರತದಿಂದ ಸಾಧ್ಯವಾದರೆ ಉಪವಾಸ ಅಥವಾ ಫಲಾಹಾರ ಪಾಲಿಸಿ ದೇವಿಯನ್ನು ಆರಾಧಿಸಬಹುದು. ವಿವಾಹಿತ ಮಹಿಳೆಯರು ಸುಮಂಗಲಿಯರಿಗೆ ಅರಿಶಿನ ಕುಂಕುಮ ನೀಡಿ ಆಶೀರ್ವಾದ ಪಡೆಯಬಹುದು. ಬಡವರಿಗೆ ಅನ್ನದಾನ ಅಥವಾ ದಾನ ಮಾಡುವುದು ಸಹ ಪುಣ್ಯಕರವಾಗಿದೆ. ದೇವಿಯ ಕೃಪೆಯಿಂದ ಕುಟುಂಬದಲ್ಲಿ ಐಶ್ವರ್ಯ, ಆರೋಗ್ಯ ಮತ್ತು ಸಂತೋಷ, ನೆಮ್ಮದಿ ನೆಲೆಸುತ್ತದೆ. ಮತ್ತೊಮ್ಮೆ ಸ್ಪಷ್ಟವಾಗಿ ನಿಮಗೆ ಹೇಳುವುದಾದರೆ 2026ರಲ್ಲಿ ಶಾಸ್ತ್ರದ ಪ್ರಕಾರ ವರಮಹಾಲಕ್ಷ್ಮಿ ವ್ರತವನ್ನು ಆಚರಿಸಲು ನಮಗೆ ಅತ್ಯಂತ ಶ್ರೇಷ್ಠ ದಿನಾಂಕ ಆಗಸ್ಟ್ 21 ಶುಕ್ರವಾರ.
ಅಂದು ಪೂಜೆ ಮಾಡಲು ಸಾಧ್ಯವಾಗದವರು ಆಗಸ್ಟ್ 28 ಶುಕ್ರವಾರ ಕೂಡ ಭಕ್ತಿಯಿಂದ ವ್ರತವನ್ನು ಆಚರಿಸಬಹುದು. ಯಾವುದೇ ಗೊಂದಲಕ್ಕೆ ಒಳಗಾಗದೆ ನಿಮ್ಮ ಕುಟುಂಬದ ಸಂಪ್ರದಾಯ ಮತ್ತು ಗುರುಗಳ ಸಲಹೆಯನ್ನು ಗೌರವಿಸಿ ಮಹಾಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜಿಸಬೇಕು. ಮುಂದಿನ ವಿಡಿಯೋಗಳಲ್ಲಿ ವರಮಹಾಲಕ್ಷ್ಮಿ ಪೂಜೆಗೆ ಬೇಕಾಗುವಂಥ ಸಂಪೂರ್ಣ ಸಾಮಗ್ರಿಗಳ ಪಟ್ಟಿ, ಕಲಶ ಸ್ಥಾಪನೆ ಮಾಡುವ ಸರಿಯಾದ ವಿಧಾನ, ಯಾವ ದಿಕ್ಕಿಗೆ ಕೂರಿಸಬೇಕು, ಯಾವ ಬಣ್ಣದ ಸೀರೆಯನ್ನು ಉಡಿಸಬೇಕು, ಪೂಜೆಯ ಶುಭ ಸಮಯ, ಸರಳ ಪೂಜಾ ವಿಧಾನ, ಮಹಾಲಕ್ಷ್ಮಿ ಅಷ್ಟೋತ್ತರ ಪೂಜಾ ಮಂತ್ರಗಳು ಹಾಗೂ ಇನ್ನೂ ಅನೇಕ ಉಪಯುಕ್ತ ಮಾಹಿತಿಗಳನ್ನು ವಿವರವಾಗಿ ಹಂಚಿಕೊಳ್ಳುತ್ತೇನೆ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಕುಟುಂಬದವರು ಹಾಗೂ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಧೃತಿ ಡಿವೋಷನಲ್ ಚಾನಲ್ಗೆ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ನಮ್ಮ ಪ್ರತಿಯೊಂದು ಆಧ್ಯಾತ್ಮಿಕ ವಿಡಿಯೋ ನಿಮ್ಮ ಮೊದಲಿಗೆ ತಲುಪುತ್ತದೆ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಸರ್ವೇ ಜನ ಸುಖಿನೋ ಭವಂತು.